ನನ್ನ ಜೀವನದಾಗ ದುಡ್ಡು ಬೇಕಲ್ಲ. ನಾನೇನೋ 10 ದಿವಸ ಭಿಕ್ಷೆ ಬೇಡ ತಿಂದೆ, ಪರವಾಗಿಲ್ಲ ಬದುಕ್ಬೋದು ಅಂದ್ಕೊಂಡೆ. ದಿವಸ ಭಿಕ್ಷೆ ಕೊಡೋರು ಬೇಕಲ್ಲ. ಎಲ್ಲೋ ನಾನು ಹೋಗ್ತಾ ಇರೋದು ಎಲ್ಲೋ ಕಾಡಲ್ಲಿ ಹೋಗ್ತಾ ಇದ್ದೀನಿ. ಆಯುರ್ವೇದ ಅಧ್ಯಯನಕ್ಕೆ ಅಂತ ಅಲ್ಲೇನೂ ಇರಲ್ಲ, ಹರಿದ್ವಾರಲ್ಲಿ ಯಾವುದೂ ಇರಲ್ಲ. ಗಂಗಾ ನದಿ ಬಿಟ್ಟರೆ ಏನೂ ಇರಲ್ಲ ಅಲ್ಲಿ. ಅದಕ್ಕೆ ಇರೋಂಥ ಪ್ಲೇಸುಗಳು ಹುಡ್ಕೊಂಡು ಈ ಸೀತಾಪಹರಣದಲ್ಲಿ ಹನುಮಂತನು ಒಂದು ಸಂಜೀವಿನಿ ಇದನ್ನು ತಗೊಂಬರ್ತಾನೆ. ಬೆಟ್ಟದ ಹೆಸರಲ್ಲ, ಬೆಟ್ಟದ ಹೆಸರೇನು? ಸಂಜೀವಿನಿ ಪರ್ವತ ಅಲ್ಲ, ಸಂಜೀವಿನಿ ಜಡಿಬುಟಿ. ವಿಂಧ್ಯ ಬಂದ್ಬಿಟ್ಟು ಮಹಾರಾಷ್ಟ್ರ. ಅದ್ರ ಹೆಸರಿದೆ, ಅದ್ರ ಹೆಸರು ಹೇಳ್ತೀನಿ ತೊಂದರೆ ಇಲ್ಲ. ಪರ್ವತ ತಗೊಂಬಂತ ಜಾಗದಲ್ಲಿ ಜಡಿಬುಟಿಗಳಿವೆ. ಆ ಜಡಿಬುಟಿಗಳಿಂದಾನೇ ದ್ರೋಣಗಿರಿ ಅಂತ ಅದ್ರ ಹೆಸರು. ಪರ್ವತದ ಹೆಸರು ದ್ರೋಣಗಿರಿ ಅಂತ. ಈಗ ನಾವು ಪೀಪಲ್ ಕಾಲ್ ಆಸ್ ಅನೇ ದೂನಾಗಿರಿ. ಯಾಕಂದ್ರೆ ಮಾತು ಆಡು ಭಾಷೆ ಆಗಿರೋದ್ರಿಂದ ಆಡು ಭಾಷೆಗೆ ಚೇಂಜ್ ಆದಾಗ ದೂನಾಗಿರಿ ಅಂತ. ಆ ಬೆಟ್ಟ ಎತ್ಕೊಂಡು ಹೋದಾಗ, ಆ ಪರ್ವತವನ್ನು ತಗೊಂಡೋದಾಗ ಅಲ್ಲಿ ಉಳಿದ ಭಾಗ ಈಗಲೂ ಅಲ್ಲೇ ಇದೆ. ಇದು ನಮಗೆ ಅಲ್ಲಿ ಅತ್ಯಂತವಾದಂಥ ಡೇಂಜರಸ್ ಆಗಿರೋಂಥದ್ದು, ಕೈ ಕಾಸ್ಟ್ಲಿ ಆಗಿರೋಂಥದ್ದು ವ್ಯಾಲ್ಯೂಯಬಲ್ ಜಡಿಬುಟ್ಟಿಗಳು ಸಿಗುತ್ತೆ. ಇನ್ಕ್ಲೂಡಿಂಗ್ ಹುಡುಕಿದ್ರೆ ಸಂಜೀವಿನಿನೂ ಸಿಗುತ್ತೆ. ಅಲ್ಲೇ ಇರೋದು ಸಂಜೀವಿನಿ. ಇವತ್ತಿಗೂ ವರ್ಷಕ್ಕೊಂದು 500 ಕೋಟಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದರೂ ಯಾವುದಕ್ಕೂ ಸಿಕ್ಕಲ್ಲ. ಅದು ಸಿಕ್ಕಿದ್ರು ಯಾರು ಕೊಡೋರಿಲ್ಲ. ಗೌರ್ಮೆಂಟ್ ಹೋಗ್ಬಿಟ್ಟು CCTVಯಲ್ಲಿ ಹುಡುಕೋಕ್ಕಾಗಲ್ವಲ್ಲ, ಡ್ರೋನ್ ಹುಡುಕೋಕ್ಕಾಗಲ್ಲ. ಯಾರಾದರೂ ಮನುಷ್ಯನೇ ಹೋಗಿ ಹುಡುಕ್ಬೇಕು. ಹುಡುಕಿದಾಗ ಅವನು ಅದನ್ನು ಇದು ಮಾಡಿಬಿಡ್ತಾನೆ. ಯಾಕಂದರೆ ವ್ಯಾಲ್ಯೂಯಬಲ್ ಜಡಿಬುಟಿ ಸಂಜೀವಿನಿ. ಮರ ಮಳೆ ಬಂದರೆ ಶೈನಿಂಗ್ ಆಗುತ್ತೆ, ಟ್ಯೂಬ್ಲೈಟ್ ಆಗುತ್ತೆ. ನಾನು ನೋಡಿದ್ದೀನಿ ಒಂದು ಪೀಸ್ ಇಷ್ಟುದ್ದ ಪೀಸು ನಮ್ಮ ಬೇತಾಲ್ ಘಾಟಲ್ಲಿ. ನಾನು ನೈನಿತಾಲ್ ಜಿಲ್ಲೆಯಲ್ಲಿದ್ದಾಗ ಅವ್ರ ಹತ್ರ ಒಂದು ಪೀಸ್ ಇತ್ತು, ನೋಡಿದ್ದೀನಿ. ನೋಡಬೇಕು ಅಂತಲೇ ಅವರೆಲ್ಲೋ ಚಾರಧಾಮ ಇದಕ್ಕೆ ಹೋಗಿದ್ರು, ಏನೋ ಚಾತುರ್ಮಾಸಕ್ಕೆ ಹೋಗ್ತಾರೆ. ಅದು ಜೋಜಿ ಮಠ. ಆ ಟೈಮಲ್ಲಿ ನಾನೇನು ಮಾಡೋದು, ನೀರಿಗೆ ಹಚ್ಬಿಟ್ಟು ನೋಡಿದ್ದೆ, ಲೈಟ್ ಬರುತ್ತೆ. ಅದು ಏನು ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅದರಲ್ಲಿ ಇರಿಡಿಯಮ್ಮು ಕ್ವಾಲಿಟೀಸ್ ಇರುತ್ತೆ, ರೇಡಿಯೋ ಆ್ಯಕ್ಟಿವಿಟಿ ಕ್ವಾಲಿಟೀಸ್ ಇರುತ್ತೆ. ಅದಕ್ಕೆ ನೀರು ಬಿದ್ದ ಕೂಡಲೇ ಅದು ಆಕ್ಟಿವೇಟ್ ಆಗೋಗುತ್ತೆ. ಅದು ಯಾರಿಗೂ ಏನ ಕಟ್ಟಿಗೆ ನಾವು ಅದು ಏನು ಜಡಿಬುಟಿ ಏನು ಅಂದ್ಕೊಂಡು ನೋಡೋಕೆ ನೀರಿಗೆ ಹಾಕಿದ್ದು ಅಷ್ಟೇ. ಒಟ್ಟು ಅದನ್ನೇ ಯೂಸ್ ಮಾಡೋಕ್ಕೂ ಆಗಲ್ಲ. ನಂಗೆ ಗೊತ್ತಿಲ್ವಲ್ಲ, ವಿದ್ಯೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲ ಅದನ್ನು ವಿಷನೂ ಆಗ್ಬೋದು, ಅಮೃತನೂ ಆಗ್ಬೋದು. ಗೊತ್ತಿಲ್ಲದೆ ತಗೊಳ್ಳೋದು ತಪ್ಪಾಗುತ್ತೆ. ಅದಕ್ಕೆ ಆ ಪ್ಲೇಸ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೊರಟೆ. ನೈನಿತಾಲಲ್ಲಿ 5 ವರ್ಷ ಇದ್ದೆ. ಜಡಿಬುಟಿ ಅಧ್ಯಯನ ಮಾಡಿದೆ. 2011ರಲ್ಲಿ ಬೇತಾಳನ ದರ್ಶನ ಆಯಿತು. ಏನು ಕಾಣಿಸುತ್ತೆ ಅಂದರೆ ಏನು ಕಾಣಿಸಲ್ಲ. ಅದು ಯಾವುದೋ ಒಂದು ಗಿಡ ಇರುತ್ತೆ. ಆ ಗಿಡ ಒರಿಜಿನಲ್ ನೇಮ್ ಏನು, ಕನ್ನಡದಲ್ಲೇನು, ಇಂಗ್ಲೀಷಲ್ಲೇನು, ಹಿಂದಿಯಲ್ಲೇನು, ಬೇರೆ ಬೇರೆ ಭಾಷೆಗಳೇನು ಕರೀತಾರೆ, ಏನೇನು ಕೆಲಸಗಳು ಯೂಸ್ ಆಗುತ್ತೆ, ಯಾವುದ್ರ ಜೊತೆ ಮಿಲನ ಮಾಡಬೇಕು, ಇದರ ಕೆಮಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಏನು, ಏನಕ್ಕೆ ಉಪಯೋಗ ಮಾಡ್ಬೋದು. ಅದಲ್ಲದೆ ಈ ಕೆಮಿಕಲ್ ಏನಾದರೂ ಚೇಂಜ್ ಮಾಡಿ ನಾವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಏನು ಮಾಡ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ನಂಗೆ ಸುಮಾರು ಜಡಿಬುಟ್ಟಿಗಳೆಲ್ಲ ಅಲ್ಲೇ ಸಿಕ್ಕಿದೆ. ಈಗಲೂ ಅಲ್ಲಿ ಯಾವ ಊರಲ್ಲಿ ಏನು ಯಾವ ನಮ್ಮ ಏನು ಆ್ಯಕ್ಸಿಸ್ ವಾಟ್ ಯು ಕಾಲ್ ಅದನ್ನೇ ಲಾಂಜಿಟ್ಯೂಡಲ್ಲಿ ಯಾವ ಇದರಲ್ಲಿ ಏನು ಅಕ್ಷಾಂಶ ರೇಖಾಂಶದಲ್ಲಿ ಯಾವ ಜಡಿಬುಟ್ಟಿ ಇದೆ ನಂತರ ಎಲ್ಲ ಮೈಂಡಲ್ಲಿರುತ್ತೆ. ಯಾವ ಊರಲ್ಲಿ ಏನಿದೆ, ಯಾವ ಊರಲ್ಲಿ ಏನೇನಿದೆ. ಇಲ್ಲಿ ಪಾರಿಜಾತ ಒಂದು ಬೆಟ್ಟನೇ ಇದೆ, ಅಲ್ಲಿ ಕುರಿಗಳು ತಿನ್ನಿಸ್ತಾರೆ. ಏನು ಪಾರಿಜಾತ ನಾವು ಹೂವು ಹೇಳ್ತೀವಿ, ಅದರ ಹೆಸರೇ ಕುರಿ ಅಂತ. ಉತ್ತರಾಖಂಡನ ಒಂದು ಅರ್ಧ ಭಾಗ ಕುಮಾವ್ ಅಂತಲೂ ಅರ್ಧ ಭಾಗ ಗಢವಾಲ್ ಅಂತಲೂ ಕರೀತಾರೆ. ಆ ಕುಮೋನಿಯಲ್ಲಿ ಅಲ್ಮೋಡ, ನೈನಿತಾಲ್, ಬಾಗೇಶ್ವರ್ ಇವೆಲ್ಲ ಬರುತ್ತೆ. ಅದರಲ್ಲಿ ಪಾರಿಜಾತ ಹೆಸರು ಕುರಿ ಅಂತ ಕರೀತಾರೆ. ಅದು ಕಟ್ ಮಾಡ್ಕೊಂಡೋಗಿ ದನಗಳು ತಿನ್ನಿಸ್ತಾರೆ ಅವರು. ಅದು ಕಹಿ ಇರುತ್ತೆ, ಸೇಮ್ ನಮ್ಮ ಪಾರಿಜಾತ ಹೂವನೇ. ಬಟ್ ಜನಗಳಿಗೆ ಅವೆಲ್ಲ ಗೊತ್ತಿಲ್ಲ. ನಾವೆಲ್ಲ ಏನು ಮಾಡೋದು, ಊರಿನವ್ರಿಗೆ ಯಾರಿಗಾದ್ರೂ ಹೇಳೋದು, ಹುಡುಗರಿಗೆ ತಗೊಂಬಪ್ಪ ಇನ್ನೊಂದು 5 kg ಒಣಗಿಸಿರೋದಾದರೆ ಕೆಜಿಗೆ 300 ರೂಪಾಯಿ, ಈ ಥರ ಅವ್ರಿಗೆ ಎಂಪವರ್ ಮಾಡೋದು. ಆವಾಗಿನ ನಾನು ಸಂಘ ಜೊತೆ ಇರಲಿಲ್ಲ. ನಾನು ಯಾಕೆಂದರೆ ನನಗೂ ದುಡ್ಡು ಬೇಕಿತ್ತು, ಆಶ್ರಮ ನಡೆಸೋಕ್ಕೆ ನಮ್ಮ ಗುರುಗಳಿದ್ದರು. ಆದ್ರೂ ಅವ್ರು ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲೇನು ಬರುತ್ತೆ ಇನ್ಕಮ್ಮು ನಿಂದೆ, ಖರ್ಚು ನಿಂದೆ ಅಂತ ಅಂದ್ಬಿಟ್ಟಿದ್ರು. ಅಲ್ಲೇನೂ ಬರ್ತಿರಲಿಲ್ಲ.
ಬಂದರೆ 15-20 ರೂಪಾಯಿ 50 ಬರೋದಷ್ಟೇ. ಡೈಲಿ ಖರ್ಚು ಹಾಲು ಅದು ಇದೆಲ್ಲ ತರ್ತಾಯಿದ್ದು, ನೀಚೆ ಕೆಳಗಡೆ ಹೋಗಿ ತರ್ತಾಯಿದ್ವಿ ನಾವು. ಆವಾಗ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಸಾಧುವಾಗಿ ಹೊಸದರಲ್ಲಿ ಅಂತಲ್ಲ, ಅದಕ್ಕೊಂದು ಇದು ಬರೋವರೆಗೂ ಬ್ರ್ಯಾಂಡ್ ಬರೋವರೆಗೂ ದುಡ್ಡು ಬರಲ್ಲ. ಬ್ರ್ಯಾಂಡ್ ಬರಬೇಕು. ಬ್ರ್ಯಾಂಡ್ ಬಂದ್ರೇ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಬ್ರ್ಯಾಂಡ್ ಅಂದರೆ ಸಮಾಜದಲ್ಲಿ ರೆಕಗ್ನೈಜೇಷನ್. ಸಮಾಜ ಅಂತಂದರೆ ನನಗೆ ಅಲ್ಲಿಂದೊಂದೇ ಅಲ್ಲ ಸಮಾಜ, ನನಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರು, ಆಂಧ್ರ, ತಮಿಳ್ನಾಡು, ಕೇರಳ, ಈ ಕಡೆ ಮಹಾರಾಷ್ಟ್ರವರೆಗೂ ನನ್ನ ಟಚ್ಗಳಿತ್ತು. ಆಗಾಗಲೇ ಮೊದಲೇ ಏನು ನನ್ನ ಸಿಮೆಂಟ್ ಲೈನು, ಟೈಲ್ಸು ಇದೆಲ್ಲ ಇದ್ದಾಗ ಮಹಾರಾಷ್ಟ್ರವು ಟಚ್ಗಳಿತ್ತು. ಅಲ್ಲಿ ನನಗೆ ರೆಕಗ್ನೈಜೇಷನ್ ಬರಬೇಕು ಅಂತ ಏನು ಮಾಡಬೇಕು? ಏನಾದರೂ ಮೆಡಿಸನೋ ಏನೋ ಜಾದು ಮಾಡಬೇಕು. ಕೈಯಲ್ಲಿ ವಿಭೂತಿ ಕೊಡೋದಂತೆ, ಅವೆಲ್ಲ ಮ್ಯಾಜಿಕ್ಗಳು. ಅದು ಜನಗಳಿಗೆ ಗೊತ್ತಾಗಲ್ಲ, ಕಟ್ಟು ಅಷ್ಟೇ. ಅವೆಲ್ಲ ಮಾಡೋದಕ್ಕಿಂತ ಏನು ರಿಯಲಾಗಿ ನಾವು ಪ್ರಾಕ್ಟಿಕಲಾಗಿ ಮಾಡೋವ. ಅವರವ್ರ ರೋಗಗಳನ್ನ, ಯಾರ ರೋಗಗಳೇನು, ಈ ಕೆಮಿಸ್ಟ್ ನಾನು ಓದಿದ್ದು ಆಯುರ್ವೇದಿಕ್ ಕೆಮಿಸ್ಟ್ರಿನ ಯೂಸ್ ಮಾಡಿಕೊಂಡು ನಿಮ್ಮ ರಿಪೋರ್ಟ್ ತರಿಸ್ಕೋತೀನಿ. ಏನಾದ್ರು ಪೇಷಂಟ್ ರಿಪೋರ್ಟ್ ತರಿಸ್ಕೊಂಡು ಅದರಲ್ಲಿ ಏನು ಕಡಿಮೆ ಆಗಿದೆ, ವಾಟ್ ಈಸ್ ದ ಬ್ಲಡ್ ಯೂರಿನ್, ಏನು PBS ಏನು, ಇವೆಲ್ಲ ನೋಡಿಕೊಂಡು ಯಾವುದು ಕಡಿಮೆ ಆಗಿದೆ, ಯಾವುದನ್ನ ಬೆಳೆಸಬೇಕು, ಯಾವುದು ಕಡಿಮೆ ಮಾಡಬೇಕು, ಅದನ್ನು ಜಡಿಬೂಟಿಗಳಲ್ಲಿ ನೋಡಿ ಇದು ಮಾಡ್ತಾ ಬಂದೆ. ಅದು ಸಕ್ಸಸ್ ಆಗೋಯಿತು. ಯಾವಾಗ ದರ್ಶನ ಆಯಿತು ನನಗೆ, ಬೇತಾಳ್ ದರ್ಶನ ಆಯಿತು 11ರಲ್ಲಿ, ಬೇತಾಲ್ ಘಾಟಲ್ಲೇ. ಅದ್ರ ಹೆಸರೇ ಬೇತಾಲ್ ಘಾಟ್ ಅಂತ, ನೈನಿತಾಲ್ ಜಿಲ್ಲೆಯಲ್ಲಿ ಬರುತ್ತೆ. ಡೈಲಿ ನಾನು ಫೋಟೋ ಹಾಕ್ತಾ ಇರ್ತೀನಿ, ಶಿವನ ಫೋಟೋ ಹಾಕ್ತಾ ಇರ್ತೀನಿ. ಅದು ಅಲ್ಲಿಂದೇನೆ. ಭೂತ, ಈಶ್ವರನ ರೂಪ. ರುದ್ರ ಯಾವ ಥರ ಇರ್ತಾನೆ ಅಂತಂದು ಕೇಳಿದ್ರೆ, ರುದ್ರನಿಗೆ ಏನೋ ಶೇಪ್ ಇರ್ಬೋದು, ನೀವೇನಾದರೂ ಭಯಂಕರವಾಗಿ ತಿಳಿಸ್ಕೊಳ್ಳಿ. ಭೈರವ ಯಾವುದು ಎಣ್ಣೆನೂ ಕೊಡ್ತಾರೆ ಭೈರವನಿಗೆ. ಇವತ್ತು ಎಲ್ಲೋ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಶಿವನಿಗೆ ಮಾಂಸ ಕೊಡ್ತಾರಾ? ಇಲ್ವಾ? ಯಾಕೆ ಅಲ್ಲಲ್ಲ, ಹೇಳಿ, ತೊಂದರೆ ಇಲ್ಲ, ಹೇಳಿ. ಯಾಕಿಲ್ಲ? ಇದೆಯಲ್ಲ, ಯಾವ ದೇವರಿಗೆ ಶಿವನ ರೂಪಗಳಲ್ಲಿ ಒಂದು ತಾನೆ ಮುನೀಶ್ವರ. ಮುನೀಶ್ವರನಿಗೆ ಶಿವನೇ ಅಲ್ವಾ? ಮುನೀಶ್ವರನಿಗೆ ನಾವು ಮಾಂಸನೇ ಕೊಡ್ತಾರೆ. ನಾವು ಮಾಂಸಾಹಾರ ಆಡಿಗಳಲ್ಲ ಅಂತ ನಾವು ಇದನ್ನು ಮಾಡಿದ್ದೀವಿ ಅಷ್ಟೇ ಹೊರತು ಅವ್ರ ಆಚಾರದಲ್ಲಿದೆ. ನಾನು ಇದು ಯಾರೋ ಬಂದವ್ರಿಗೊಬ್ರಿಗೆ ಹೇಳಿದೆ, ಮಾಂಸ ತಿನ್ನಬಾರ್ದು, ನಿಲ್ಲಿಸ್ಬೇಕು. ನಿನ್ನ ಹತ್ರ ಪಾರ ಲಿಂಗ ಇಟ್ಕೊಂಡಿದ್ಯಾ? ಇದು ಪಾದರಸದ್ದು ಪಾರ ಅಂತ ಕರಿತೀವಿ ನಾವು ಹಿಂದಿಯಲ್ಲಿ. ಪಾದರಸ ಲಿಂಗ ಇಟ್ಕೊಂಡಿದ್ಯಾ, ನೀನು ಮಾಂಸ ತಿನ್ನಬೇಡ ಅಂದೆ. ನಾನೊಂದು ಸ್ಫಟಿಕಲಿಂಗ ಕಳಿಸಿದ್ದೆ. ಸ್ಫಟಿಕಲಿಂಗ ಇಟ್ಕೊಂಡಿದ್ಯಾ, ಪಾರ ಲಿಂಗ ಇಟ್ಕೊಂಡಿದ್ಯಾ, ನೀನು ಮಾಂಸ ಯಾಕೆ ತಿಂತೀಯಾ ಅಂತಂದೆ. ಕೊನೆಗೆ ಅವನು ತರ್ಕ ಕೇಳ್ದ, ಬಾಬಾಜಿ ಮುನೀಶ್ವರ ಯಾರು? ಈಶ್ವರನೇ ಅಲ್ಲ, ಬೇರೆ ಅನ್ನೋದು ಸಪ್ರೇಟಾಗಿ ಏನಾದರೂ ಸೈಡಿಂದ ಬಂದಿದ್ದಾನ? ಇಲ್ವಲ್ಲ. ಶಿವಾಂಶ ಸಂಭೂತ ಅಲ್ಲ, ಶಿವನೇ ಶಿವಾಂಶ ಸಂಭೂತ. ಹನುಮಾನ್ಗಿನ್ವ ಎಲ್ಲನೂ ಬೇರೆ ಎಲ್ಲ ಶಿವಾಂಶ ಸಂಭೂತಗಳು ಬರುತ್ತೆ. ಆದರೆ ವೀರಭದ್ರ ಆಗಲಿ, ವೀರಭದ್ರ ಆದರೂ ಸಂಭೂತ ಅಂತ ಕರಿತೀವಿ, ಶಿವಾಂಶ ಸಂಭೂತ ಅಂತ ಕರಿತೀವಿ. ಆದರೆ ಮುನೀಶ್ವರನೇ ಡೈರೆಕ್ಟು ಮಾಂಸ ಕೊಡ್ತೀವಲ್ಲ, ಅದು ತಪ್ಪ. ಆಚಾರ ಅಂತ ತಪ್ಪಂತೀರಾ, ನಿಮ್ಮದು ತಪ್ಪನ್ನ ನಂದು ಸರಿ ನಿಂದು ಸರಿ ಅಂತೇಳಿ ಸುಮ್ಮನಾದೆ ನಾನು. ಯಾಕಂದರೆ ಇಲ್ಲಿ ವಾದ ಮಾಡೋಕ್ಕಾಗಲ್ಲ ನಾವು. ನಾನು ಬೆಳೆದು ಬಂದಿರೋ ಪರಿಸರ, ನನ್ನ ಲೈಫಲ್ಲಿ ನಾನು ಬಂದಿರೋದು ಏನು ವೆಜಿಟೇರಿಯನ್ ಶಿವನ್ ನಾನು ನೋಡಿದ್ದೀನಿ. ಅಷ್ಟೊಂದು ಶಿವನೆಲ್ಲೂ ನಾನು ನೋಡಿಲ್ಲ. ಇಲ್ಲ, ಇಲ್ಲ. ನನ್ನ ಪ್ರಕಾರ ನಮ್ಮ ಗುರುಗಳೊಬ್ರು ಅಲ್ಲಿ ಒಂದು 4-5 ಜನ ಸಾಧು ಮೊದಲಿದ್ದವ್ರು ನೋಡಿದ್ರು. ಈಗ ಇದ್ದಾರೆ ಅವರೇ ನನ್ನ ಗುರುಗಳು. ಅಲ್ಲಿದ್ದ ಸ್ಥಾನ ಗುರುಗಳು ಈಗಲೂ ಇದ್ದಾರೆ, ಅವ್ರು ನೋಡಿದ್ದಾರೆ. ಈಸ್ ಎ ನೇಪಾಲಿ. ಇನ್ನೊಬ್ಬರು ಬಾಬಾ ಪಂಜಾಬಲ್ಲಿದ್ದಾರೆ, ನನಗಿಂತ ಚಿಕ್ಕ ಹುಡುಗ. ಬಟ್ ಸನ್ಯಾಸಿಯಲ್ಲಿ ನನಗಿಂತ ದೊಡ್ಡವರು. ಅಂದರೆ ನಮ್ಮಲ್ಲಿ ವಯಸ್ಸು ನಿಮ್ಮ ಡೇಟ್ ಆಫ್ ಬರ್ತಿಂದ ಬರಲ್ಲ. ಸೀನಿಯಾರಿಟಿ ಕಮ್ಸ್ ಬೇಸ್ಡ್ ಆನ್ ದಿ ವೆನ್ ಯು ಬಿಕಮ್ ಎ ಸಾಧು.